ಫಲಿತಾಂಶಗಳು ಏನು ಬಂದಿದೆ ಪಂಚರಾಜ್ಯ, ಈ ಫಲಿತಾಂಶ ಭಾಳ ಜನ ನಿರೀಕ್ಷೆ ಮಾಡಿದ್ರು. ಈಗ ಕೇರಳ ಫಲಿತಾಂಶದ ಬಗ್ಗೆನೂ ಮೊದಲೇ ಮಾಧ್ಯಮಗಳಲ್ಲಿ ಬರ್ತಾ ಇದ್ದು ಸುದ್ದಿ ನೀವೇ ಪ್ರಕಟ ಮಾಡಿದ್ದೀರಿ. ವೆಸ್ಟ್ ಬೆಂಗಾಲ್ನಲ್ಲೂ ಅಷ್ಟೇ ಈ ಬಾರಿ BJP ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆ ಮಾಡಿದವರು, ಇದನ್ನು ನಮ್ಮ ಕೆಲವು ಫಲಿತಾಂಶದ ಬಗ್ಗೆ ಏನೊಂದು ಕೊಡ್ತಾರಲ್ಲ ಪೋಲಿಂಗ್ ಅನಾಲಿಸಿಸ್ ಅವರೆಲ್ಲ BJP ಬರ್ತದೆ ಅಂತಕ್ಕಂಥದ್ದು ಮೊದಲೇ ಕೊಟ್ಟಿದ್ರು. ಅದರಿಂದ ಪುದುಚೇರಿದು ಎಲ್ರಿಗೂ ಗೊತ್ತಂತ ವಿಷಯ. ತಮಿಳುನಾಡದು ಸ್ವಲ್ಪ DMK ಬರುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಯಾರೂ ಸಹ ವಿಜಯ್ ಅವರ ಒಂದು ಈಗಿನ ಸಾಧನೆ ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ. ಸರ್, ಮುಂದೆ ಕರ್ನಾಟಕ ಚುನಾವಣೆಯಲ್ಲಿ ಈ ರೀತಿಯ ಯಾವ್ದಾರ ಒಂದು ಬದಲಾವಣೆ ಆಗ್ಬೋದಾ ಅಂತ ಸರ್ ನಿಮ್ಮ ನಿರೀಕ್ಷೆ? ನೋಡೋಣ, ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು ಕೆಲವು ಜನಸಾಮಾನ್ಯರ ಚರ್ಚೆ ಇದೆ. ಕಾದ್ ನೋಡೋಣ ಅಂತ ಏನೇನಾಗುತ್ತೆ. ನಾನಂತೂ ನಿರೀಕ್ಷೆ ಮಾಡಿದ್ದೆ. ನಾನು ಒಂದು ತಿಂಗಳು ಹಿಂದೆನೇ ಹೇಳಿದ್ದೇನೆ ಕೆಲವು ನಮ್ಮ ಸ್ನೇಹಿತರಿಗೆ, ಈ ಬಾರಿ ಬಹುಶಃ ಕಳೆದ 50 ವರ್ಷಗಳಿಂದ ಎರಡೂ ಪಕ್ಷಗಳೇನಿದೆ, ದ್ರಾವಿಡ ಪಕ್ಷ, ಆ ಪಕ್ಷಗಳ ಆಡಳಿತ ನೋಡಿದೆ, ಒಂದು ಹೊಸ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಬಹುಶಃ ಜನಸಾಮಾನ್ಯರಲ್ಲಿ ಈ ಬಾರಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನಾನು ಇಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ರಾಜಕಾರಣ ಮೊದಲಿಂದ ಗೊತ್ತಿದೆ. ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಿದೆ. ಬಹುಶಃ ಅದೇ ರೀತಿ ಈಗಲೂ ಈ ತೀರ್ಮಾನಗಳಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಹೊಸ ವ್ಯಕ್ತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಉಚಿತ ಗ್ಯಾರಂಟಿಗಳು ಮತ್ತೆ ಮುಂದುವರೆದಿದೆ. ಅದಕ್ಕೆ ದೇವ್ರು ಕಾಪಾಡಬೇಕು ಅಂತಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನು ಘೋಷಣೆ ಮಾಡಿದ್ದಾರೆ, ಅದು ಯಾರವರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟೇ ವರ್ಷಕ್ಕೆ 3,05,3.5 ಲಕ್ಷ ಕೋಟಿನ ಏನೋ 330, 340. ಅವರ ಫ್ರೀ ಬೀಸ್ ಏನಿದೆಯಲ್ಲ ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟೇ 3.5 ಲಕ್ಷ ಕೋಟಿ. ಯಾವ ಥರ ಹಣ ಹೊಂದಿಸ್ತಾರೆ ಅದು ನೋಡಿ. ಸರ್, ಪಂಚರಾಜ್ಯ ಚುನಾವಣಾ ಒಂದು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಸಿದ್ದರಾಮಯ್ಯನವರೇ ವೋಟ್ ಚೋರಿ ಅನ್ನುವಂಥ ಪದವನ್ನು ಬಳಸಿ ಹೇಳಿರ್ತಾರೆ. ಈ ಈಗಿನ ಪರಿಸ್ಥಿತಿನಲ್ಲಿ ಈ ವೋಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ವೋಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆಯೂ ಸಹ ಅವರಲ್ಲಿ ಇಲ್ಲ. ತಮಿಳುನಾಡು ರಿಸಲ್ಟ್ ಬಗ್ಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.